ಆತ್ಮೀಯರೇ ಎಲ್ಲರಿಗೆ ನಮಸ್ಕಾರಗಳು ತಿಳಿಸುತ್ತಾ ಬುನಾದಿ ಸಾಕ್ಷರತಾ ಪರೀಕ್ಷೆಯನ್ನು ಅಂದರೆ FLನ್ನು ಯಾವ ವಿದ್ಯಾರ್ಥಿಗಳು ಸಾಧಿಸಿಲ್ಲವೋ ಅಂಥ ವಿದ್ಯಾರ್ಥಿಗಳಿಗೆ ಈ ಜುಲೈ ತಿಂಗಳಲ್ಲಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಇಟ್ಟುಕೊಂಡು ನಿಮ್ಮ ಜೊತೆಗೆ ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ. ಈ ನಮಗೆ ಕನ್ನಡ ಭಾಷೆಗೆ ಇರತಕ್ಕಂಥದ್ದು ಏನಪ್ಪ ಅಂದರೆ ಮಾತುಕತೆ, ಆನಂತರ ಓದುವುದು, ಬರೆಯೋದು 3 ಕ್ಷೇತ್ರಗಳ ಆಧಾರವಾಗಿಟ್ಟುಕೊಂಡು ಬುನಾದಿ ಸಾಕ್ಷರತೆ ಕಲಿಕಾ ಫಲಗಳನ್ನು 9 ಕಲಿಕಾ ಫಲಗಳು ನಿಗದಿಪಡಿಸಿರ್ತಕ್ಕಂಥದ್ದು. ಈ ಹಿಂದೆ ತೆಗೆದುಕೊಂಡಿರ್ತಕ್ಕಂಥ ನಾವು ಪೂರ್ವ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಸಾಧಿಸಿರುವುದಿಲ್ಲವೋ ಸಾಧಿಸದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಪುನಃ ಮತ್ತೆ ಜುಲೈ ತಿಂಗಳಲ್ಲಿ ನಾವು ತೆಗೆದುಕೊಂಡು ಅಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡಿ ಪುನಃ ಆ ಕಲಿಕಾ ಫಲಗಳನ್ನು ಸಾಧಿಸಲು ನಾವು ಪ್ರಯತ್ನಿಸಬೇಕಾಗುತ್ತೆ. ಅದಕ್ಕೆ ಅನುಗುಣವಾಗಿ ಏನಪ್ಪ ಅಂದರೆ ನಾವು ಮೊದಲನೇದಾಗಿ ತೆಗೆದುಕೊಂಡಿರ್ತಕ್ಕಂಥ ಏನಪ್ಪ ಅಂದರೆ ಕ್ಷೇತ್ರ ಮಾತುಗಾರಿಕೆ ಇದೆ. ಇದು ಮೌಖಿಕವಾಗಿರ್ತಕ್ಕಂಥ ಪ್ರಶ್ನೆ ಇರ್ತದೆ. ಇಲ್ಲಿ 1 ರಿಂದ 4 ಪ್ರಶ್ನೆಗಳು ಅಥವಾ 4 ಕಲಿಕಾ ಫಲಗಳು ಈ ಮೌಖಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರುವುದರಿಂದ 1ನೇ ಕಲಿಕಾ ಫಲ ಏನು ಹೇಳ್ತದೆ ಅಂತಂದರೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವುದು ಅಂತಿದೆ. ನಾನೊಂದು ಇಲ್ಲಿ ತಮಗೆ ಚಿತ್ರವನ್ನು ಹಾಕಿದ್ದೀನಿ. ಈ ಚಿತ್ರದ ಕುರಿತು ನಿಮ್ಮದೇ ಆಗಿರ್ತಕ್ಕಂಥ ಮಾತಿನಲ್ಲಿ ಅಭಿವ್ಯಕ್ತಪಡಿಸಿರಿ ಅನ್ನುವಂಥ ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ಕೇಳಬೇಕಾಗುತ್ತೆ. ಹಾಗೆ ಮಾತುಕತೆಯನ್ನು ಮುಂದುವರಿಸುತ್ತಾ ಪೂರಕ ಪ್ರಶ್ನೆಗಳನ್ನು ಕೇಳಬಹುದು ಅಂತ. ಅಂದರೆ ವಿದ್ಯಾರ್ಥಿಗಳು ಅಂಗಡಿಗೆ ಹೋದಾಗ ತಾವು ಗಮನಿಸುವಂಥ ವಸ್ತುಗಳು ಯಾವ್ಯಾವಾಗಿರ್ತಕ್ಕಂಥದ್ದಾಗಿರಲಿ ಅಥವಾ ಅವ್ರ ಜೊತೆಗೆ ಯಾವ ವಸ್ತುಗಳನ್ನು ತಾವು ಕೇಳಿ ಪಡೆಯುತ್ತೀರಿ ಅಥವಾ ಮನೆಗೆ ಅಥವಾ ತರಲು ಹೇಳಿರ್ತಕ್ಕಂಥ ವಸ್ತು ನಿಮಗೆ ಯಾವುದು ಅನ್ನುವಂಥ ಇವುಗಳನ್ನಿಟ್ಟುಕೊಂಡು ಅಥವಾ ಅದರ ಬೆಲೆಗಳನ್ನು ಕೇಳುವಂಥ ಪ್ರಶ್ನೆಗಳಾಗಿರ್ಬೋದು ಅಥವಾ ಹಣದ ಒಂದು ಮೌಲ್ಯವನ್ನು ಅದರ ಗುರುತಿಸುವಂಥದ್ದಾಗಿರ್ಬೋದು. ಆನಂತರ ವಾಪಸ್ ಹಣವನ್ನು ಅಂದರೆ ಈಗ ₹100 ನೀಡಿರ್ತಾನೆ ವಿದ್ಯಾರ್ಥಿ ಅಂದರೆ ಅವನಿಗೆ ಬರುವಂಥ ವಾಪಸ್ ಹಣವನ್ನು ಕೇಳಿ ಪಡೆಯುವಂಥದ್ದಾಗಿರ್ಬೋದು. ಈ ರೀತಿ ಆ ಪ್ರಶ್ನೆಗಳನ್ನು ಸಂಭಾಷಣೆಗಳನ್ನು ಮೂಲಕ ಅಥವಾ ಮಾತುಕತೆಗಳ ಮೂಲಕ ನಡೆಸುವಂಥ ಒಂದು ಇದನ್ನು ಗಮನಿಸಬೇಕಾಗುತ್ತೆ. ನಾವು ಪೂರಕ ಒಂದು ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳುತ್ತಾ ಆ ಚಿತ್ರವನ್ನು ತೋರಿಸಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಕೇಳ್ಬೋದು. ಅದು 1ನೇ ಕಲಿಕಾ ಫಲ ಆಗಿರ್ತಕ್ಕಂಥದ್ದು ಅಂತ. ಅದೇ ರೀತಿಯಾಗಿ ನಾವು 2ನೇ ಕಲಿಕಾ ಫಲಕ್ಕೆ ಬಂದುಬಿಟ್ಟಿದೆ. ಆದರೆ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಅಂತಿದೆ. ಅಂದರೆ ಇಲ್ಲಿ ಒಂದು ಚಿತ್ರವನ್ನು ತಮಗೆ ಕೊಡಲಾಗಿರ್ತಕ್ಕಂಥದ್ದು ಶಿಕ್ಷಕರೇ ಮಕ್ಕಳಿಗೆ ಈ ಚಿತ್ರವನ್ನು ತೋರಿಸಿ ಮಾತನಾಡಲು ಹೇಳುವುದು ಅಂತ. ಅಂದರೆ ಒಂದು ತೋಟ ಇದೆ, ಆ ತೋಟದಲ್ಲಿ ಬೆಳೆಯುವಂಥ ಹೂಗಳಾಗಿರಲಿ, ಬೆಳೆಯುವಂಥ ಹಣ್ಣುಗಳ ಬಗ್ಗೆ ಆಗಿರಲಿ, ಇವುಗಳನ್ನ ಇಟ್ಟುಕೊಂಡು ಏನಪ್ಪ ಅಂದರೆ ನಾವು ಇದನ್ನು ಗಮನಿಸಬೇಕಾಗತ್ತೆ. ಬಹುಶಃ ಸ್ವಲ್ಪ ಇಲ್ಲಿ ತಾವು ಚಿತ್ರಗಳನ್ನು ಆದರ್ಶವಾಗಿಟ್ಟುಕೊಂಡು ಏನಪ್ಪ ಅಂದರೆ ಗಮನಿಸಬೇಕಾಗುತ್ತೆ. ಇದು ಪ್ರಶ್ನೆ ಸ್ವಲ್ಪ ಬದಲಾವಣೆ ಆಗಬೇಕು. ಬಟ್ ಇದಕ್ಕೆ ತಾವು ಪೂರಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಾವು ಮಾಡ್ಕೋಬೋದು ಅಂತ. ಈ ರೀತಿ ಪ್ರಶ್ನೆ ಮಾಡಿಕೊಳ್ಳೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಅಲ್ಲಿ ಬೆಳೆಯುವಂಥ ಗಿಡಗಳು ಯಾವ್ಯಾವು, ಆ ಗಿಡದ ಹೆಸರುಗಳನ್ನಾಗಿರ್ಬೋದು ಅಥವಾ ಹೂಗಳ ಹೆಸರುಗಳನ್ನಾಗಿರ್ಬೋದು, ಈ ರೀತಿ ಪ್ರಶ್ನೆ ಕೇಳೋದ್ರ ಮೂಲಕ ಚರ್ಚೆಯನ್ನು ಮುಂದುವರಿಸುವಂಥ ಕೆಲಸ ಮಾಡಬೇಕಾಗುತ್ತೆ ಅಂತ. 3ನೇ ಕಲಿಕಾ ಫಲ ಅಂತಂದರೆ ಹಾಡುಗಳು ಕವನಗಳನ್ನು ಸ್ಫಟಿಸುವುದು ಅಂತಿದೆ. ಅಲ್ಲಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಹಾಡುಗಳನ್ನು ಅಥವಾ ಕವನಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಪರಿಚಿತವಿರ್ತಕ್ಕಂಥ ಒಂದು ಸಣ್ಣ ಕವನಗಳನ್ನು ಅಥವಾ ಹಾಡುಗಳನ್ನು ಕೊಟ್ಟುಬಿಟ್ಟು ಅವನಿಗೆ ಸ್ವರಭಾರಯುಕ್ತವಾಗಿ ಅಥವಾ ಏರಿಳಿತದಲ್ಲಿ ಪಠಿಸುವಂತೆ ಹೇಳುವಂಥದ್ದು. ಇಲ್ಲ ಪಠ್ಯದಲ್ಲಿರ್ತಕ್ಕಂಥ ಒಂದು ಹಾಡುಗಳನ್ನೇ ಅಥವಾ ಪದ್ಯಗಳನ್ನೇ ಅವು ವಿದ್ಯಾರ್ಥಿಗಳಿಗೆ ನೀಡಿ ಅವುಗಳನ್ನು ಹಾಡುವುದಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವಂಥದ್ದು. ಅಥವಾ ಕೆಲವು ಪದ್ಯದ ಸಾಲುಗಳನ್ನು ಹೇಳಿಬಿಟ್ಟು ಮುಂದಿನ ಸಾಲುಗಳನ್ನು ಭರ್ತಿ ಮಾಡಲು ಸೂಚಿಸುವಂಥದ್ದಾಗಲಿ ಅಥವಾ 1-2 ಸಾಲುಗಳನ್ನು ಕಪ್ಪು ಹಲಗೆಯ ಮೇಲೆ ಬರೆದುಬಿಟ್ಟು ಮುಂದಿನ ಸಾಲುಗಳನ್ನು ಬರೆಯುವಂತೆ ಮಕ್ಕಳಿಗೆ ಹೇಳುವಂಥ ಒಂದು ಇದನ್ನು ಮಾಡಬೇಕಾಗುತ್ತೆ. ಇದು 3ನೇ ಕಲಿಕಾ ಫಲ ಇದೆ. 4ನೇ ಕಲಿಕಾ ಫಲ ನಮಗೇನು ಸೂಚಿಸ್ತದೆ ಅಂತಂದರೆ ಈ 4ನೇ ಕಲಿಕಾ ಫಲವು ಕೂಡ ಕಥೆಗಳು, ಕವಿತೆಗಳು, ಮುದ್ರಿತ ಇತ್ಯಾದಿ ಕಂಡುಬರುವಂಥ ಪರಿಚಿತ ಪದಗಳನ್ನು ಪುನರಾವರ್ತಿಸುವುದು ಅನ್ನುವಂಥ ಒಂದು ಕಲಿಕಾ ಫಲ ಇದೆ. ಬಟ್ ಈ ಕವಿತೆಯಲ್ಲಿ ಬರುವಂಥ ಪರಿಚಿತ ಪದಗಳನ್ನು ಗುರುತಿಸಿ ಹೇಳುವರು. ಶಿಕ್ಷಕರು ಹಾಗೆ ಮುಂದುವರಿಸುತ್ತಾ ಪದಗಳಿಗೆ ಸೂಕ್ತ ವಾಕ್ಯಗಳನ್ನು ರಚಿಸುವಂತೆ ಪ್ರೇರೇಪಿಸುವುದು. ಚಿತ್ರಸಹಿತ ಕಥೆಗಳ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ನೀಡಿ ಪರಿಚಿತ ಪದಗಳನ್ನು ಗುರುತಿಸುವಂತೆ ಹೇಳುವಂಥದ್ದು ಅಂತ. ಇಲ್ಲೊಂದಿಷ್ಟು ಪದಗಳನ್ನು ನಾವು ಒಂದು ಪದ್ಯದ ನೀಡಲಾಗಿರ್ತಕ್ಕಂಥದ್ದು. ಆ ಪದ್ಯದಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಏನು ಮಾಡ್ಕೋಬೇಕಾಗುತ್ತೆ ಅಂದರೆ ಗುರುತಿಸ್ಕೋಬೇಕಾಗುತ್ತೆ. ಇಲ್ಲಿ ಕಬ್ಬಿಣ ಇದೆ, ಆನಂತರ ಕೈ ಕಡಗ, ಕುಣಿಕೋಲು, ಕೂದಲು, ಕಂಬಳಿ, ನೋಡಿ ಈ ರೀತಿ ಪದಗಳನ್ನು ತಾವು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕರಡಿನಾಡಿಸುವಾತ, ಆನಂತರವಾಗಿ ಇಲ್ಲಿ ನೋಡಿ ಜಾಂಬವಂತನ, ದಾನ, ದಣಿ, ಹೌದಾ, ಕಾವಲು, ಈ ರೀತಿ ಪದಗಳೇನಪ್ಪ ಅಂದರೆ ವಿದ್ಯಾರ್ಥಿಗಳು ಗುರುತಿಸಿಬಿಟ್ಟು ಬರವಣಿಗೆ ಮಾಡುವಂಥದ್ದಾಗಲಿ ಅಥವಾ ಗುರುತಿಸಿ ಹೇಳುವಂಥದ್ದಾಗಲಿ ವಿದ್ಯಾರ್ಥಿಗಳಿಗೆ ನಾವು ಮಾಡ್ಕೋಬೇಕಾಗುತ್ತೆ. ಇವು 4 ಕಲಿಕಾ ಫಲಗಳು ಏನಾಗಿರ್ತವೆ ಅಂದರೆ
ನಮಗೆ ಮೌಖಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿರೋದ್ರಿಂದ ನಾವು ನೇರವಾಗಿ ಮೌಖಿಕ ಪ್ರಶ್ನೆಗಳನ್ನು ಇಟ್ಟುಕೊಂಡು ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಆ ವಿದ್ಯಾರ್ಥಿಗಳು ಈ 4 ಕಲಿಕಾ ಫಲಗಳನ್ನು ಗುರುತಿಸಿಕೊಂಡಿದ್ದೇ ಆದರೆ ಪ್ರತಿ ಕಲಿಕಾ ಫಲಗಳಿಗೆ ನಾವು ಈ ಮಾನಕಗಳ ಆಧಾರವಾಗಿ ಇಟ್ಟುಕೊಂಡು ಏನಪ್ಪ ಅಂದರೆ ಬಿ ಅನ್ನುವಂಥದ್ದು, ಪಿ ಅನ್ನುವಂಥದ್ದು, ಎ ಅನ್ನುವಂಥದ್ದು ಏನಪ್ಪ ನಾವು ಮತ್ತೆ ಗುರುತಿಸ್ಕೋಬೇಕಾಗುತ್ತೆ. ಯಾರು ಎ ಅನ್ನು ಪಡೆದುಕೊಂಡಿರ್ತಾನೋ ಅವನು ಈ ಕಲಿಕಾ ಫಲ ಸಾಧಿಸಿದ್ದಾನೆ ಎಂದರ್ಥ ಆಗುತ್ತೆ. ಹಾಗಾಗಿ ಬಿ ಮತ್ತು ಬಿ ಬಂದಿದೆಯಾದರೆ ಕಲಿಕಾ ಫಲಗಳನ್ನು ಸಾಧಿಸಿಲ್ಲ ಅನ್ನುವಂಥದ್ದು ನಾವು ನೋಡ್ಕೋಬೇಕಾಗುತ್ತೆ. ಪಿ ಬಂದರೂ ಕೂಡ ಕನಿಷ್ಠ 95ಕ್ಕಿಂತ ಹೆಚ್ಚು ಪ್ರತಿಶತ ಮಕ್ಕಳು ಕಲಿಕಾ ಫಲಗಳನ್ನು ಸಾಧಿಸಿದೆಯಾದರೆ ಅವನಿಗೆ ಸಾಧಿಸಿದ್ದಾನೆ ಅಂತಲೂ ಕೂಡ ಗುರುತಿಸ್ಕೊಳ್ಬೋದು ಅಂತ. ಇದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೌಖಿಕ ಸಂಬಂಧಪಟ್ಟಿರ್ತಕ್ಕಂಥ 4 ಕಲಿಕಾ ಫಲಗಳು ಅಂತ. ಉಳಿದ ಇನ್ನು 3 ಕಲಿಕಾ ಫಲಗಳು ನಾವು ಗಮನಿಸಬೇಕಾಗುತ್ತೆ. ಅದು ಓದುವಿಕೆಗಿದೆ, ರೀಡಿಂಗ್ ಅಂತ ನಾವು ಕರಿತಾ ಇದ್ವಿ. ಅಲ್ಲಿ 5, 6, 7 ಈ 3 ಕಲಿಕಾ ಫಲಗಳು ಈ ಓದುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕಾ ಫಲಗಳಾಗಿದ್ದಾವೆ. ಅವನಿಗೆ ಓದುವಂಥ ಒಂದು ರೂಢಿಗೊಳಿಸೋದಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಅಂತ. ಬಟ್ ಅದರಲ್ಲಿ ಬರುವಂಥ ಒಂದು ಕಲಿಕಾ ಫಲ 5ನೇ ಕಲಿಕಾ ಫಲ ಅಂತಂದರೆ ಮಕ್ಕಳು ಸಾಹಿತ್ಯ ಮತ್ತು ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಅಂತ. ಕಥಾಯಿಸುವರು ಅಥವಾ ಹೇಳುವರು ಅನ್ನೋದು ಇದೆ. ಇಲ್ಲಿ ಒಂದು ನಾವು ಇದು ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಚಿತ್ರಗಳನ್ನು ನೀಡಲಾಗಿದೆ. ಆ ಚಿತ್ರಗಳಿಗೆ ಪೂರಕವಾಗಿರ್ತಕ್ಕಂಥ ಏನಪ್ಪ ಅಂದರೆ ಇಲ್ಲಿ ಒಂದು ವಿವರಣೆಯನ್ನು ಒಳಗೊಂಡಿರ್ತದೆ. ಇದನ್ನು ಓದಿಬಿಟ್ಟು ವಿದ್ಯಾರ್ಥಿಗಳು ವಿವರಿಸುವಂಥದ್ದಾಗಬೇಕು. ಜೊತೆಗೆ ಏನಪ್ಪ ಅಂದರೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಇತರ ಕಥೆಗಳನ್ನು ಹೇಳುವಂಥದ್ದಾಗಿರಬೇಕು. ಬಟ್ ಈ ರೀತಿಯಾಗಿ ನಾವೇನಪ್ಪ ಅಂದರೆ ಓದುವಂಥ ಒಂದು ಹವ್ಯಾಸ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಇಲ್ಲ ಪಠ್ಯಪುಸ್ತಕದಲ್ಲಿರುವಂಥ ಯಾವುದಾದ್ರೂ ಒಂದು ಭಾಗವನ್ನು ನೀಡಿ ಆ ವಿದ್ಯಾರ್ಥಿಗಳಿಗೆ ಆ ಭಾಗವನ್ನು ಓದಿಬಿಟ್ಟು ವಿವರಿಸುವಂತೆ ನಾವು ಸೂಚಿಸುವುದಾಗಬಹುದು. ಬಟ್ ಇದನ್ನು ಕೂಡ ನಾವೇನಪ್ಪ ಅಂದರೆ ಓದುವ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ವೃದ್ಧಿಸೋದಕ್ಕಾಗಿ ಹಮ್ಮಿಕೊಳ್ಳುವಂಥ ಒಂದು ಕಲಿಕಾ ಫಲ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಮಕ್ಕಳಲ್ಲಿ ಆ ಓದುವಂಥ ನಿರರ್ಗಳತೆ ಆಗಿರ್ಬೋದು, ವ್ಯಾಕರಣಯುಕ್ತವಾಗಿರ್ತಕ್ಕಂಥ ಓದೋದಾಗಿರ್ಬೋದು, ತಪ್ಪಿಲ್ಲದೆ ಓದೋದಾಗಿರ್ಬೋದು, ಆನಂತರ ಒತ್ತಾಕ್ಷರ ದೀರ್ಘಾಕ್ಷರ ಗುರುತಿಸಿ ಓದುವಂತಾಗಿರ್ಬೋದು, ಚಿಹ್ನೆಗಳ ಬಳಸಿಕೊಂಡು ಏನಪ್ಪ ಅಂದರೆ ವಿರಾಮ ಚಿಹ್ನೆಗಳು ಬಳಸಿಕೊಂಡು ಏನಪ್ಪ ಅಂದರೆ ಆ ವಿದ್ಯಾರ್ಥಿ ಓದುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಮೈಗೂಡಿಸುವಂಥ ಒಂದು ಕಲಿಕಾ ಫಲ ಇದಾಗಿರೋದ್ರಿಂದ ಇದಕ್ಕೆ ಹೆಚ್ಚು ನಾವು ಒತ್ತನ್ನು ಕೊಡಬೇಕಾಗುತ್ತೆ. ಪ್ರತಿ ವಿದ್ಯಾರ್ಥಿಗೆ ಏನಪ್ಪ ಅಂದರೆ ಓದುವಂಥ ಸಾಮರ್ಥ್ಯ ಬೆಳೆಸುವಂಥ 5ನೇ ಕಲಿಕಾ ಫಲ ಅಂತ. 6ನೇ ಕಲಿಕಾ ಫಲ ಏನಿದೆ ಅಂದರೆ ಕೊಟ್ಟಿರುವ ಪದದ ಅಕ್ಷರಗಳಿಗೆ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ಅಂತಿದೆ. ಇಲ್ಲಿ ಸರಳ ಪದಗಳನ್ನು ಕೂಡ ರಚನೆ ಮಾಡ್ಬೋದು ಮತ್ತು ಒತ್ತಾಕ್ಷರ ಇರುವಂಥ ಪದಗಳನ್ನು ಕೂಡ ರಚನೆ ಮಾಡ್ಬೋದು. ಅಂದರೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಪದಗಳನ್ನು ಆಗಿರಬೇಕು. ಅರಮನೆ ಅನ್ನುವಂಥದ್ದಾಗಿರಲಿ ಅಥವಾ ಮರ ಅನ್ನುವಂಥದ್ದಾಗಿರಲಿ, ಆನಂತರ ಏನಪ್ಪ ಅಂದರೆ ಕುಮಾರ ಅನ್ನುವಂಥದ್ದಾಗಿರ್ಬೋದು, ಈ ರೀತಿ ಕೋಗಿಲೆ ಅನ್ನುವಂಥ ಪದಗಳಾಗಿರ್ಬೋದು. ಸರಳ ಪದಗಳನ್ನು ರಚನೆ ಮಾಡ್ಬೋದು ಮತ್ತು ಹೊಸ ಪದಗಳನ್ನು ಕೂಡ ರಚನೆ ಮಾಡುವಂಥದ್ದಾಗಿರ್ಬೋದು. ಈ ಪಟ ಅನ್ನುವಂಥದ್ದಾಗಿರ್ಬೋದು. ನೋಡಿ, ಸರಳ ಪದಗಳು ಅಂದರೆ ಒತ್ತಾಕ್ಷರಲ್ಲದ ಪದಗಳನ್ನು ಕೂಡ ಗುರುತಿಸ್ಬೋದು. ಸರ ಅನ್ನುವಂಥದ್ದು, ಪಳಪಳ ಅನ್ನುವಂಥದ್ದು, ಈ ರೀತಿ ಪದಗಳನ್ನು ಗುರುತಿಸಿಬಿಟ್ಟು ಏನಪ್ಪ ಅಂದರೆ ಹೊಸ ಪದ ರಚನೆ ಮಾಡುವಂಥದ್ದಕ್ಕೆ ಮಕ್ಕಳಿಗೆ ರೂಢಿಗತ ಮಾಡಿದೆಯಾದರೆ ಅಲ್ಲಿ ಅಂದರೆ ಅಕ್ಷರಗಳ ಜ್ಞಾನ ಆಗಿರ್ಬೋದು ಅಥವಾ ಉಚ್ಚರಿಸುವಂಥ ಒಂದು ಇವುಗಳನ್ನು ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಬಟ್ ಇಂಥ ಒಂದು ಟೇಬಲ್ಗಳನ್ನು ಹಾಕಿಬಿಟ್ಟು ವಿದ್ಯಾರ್ಥಿಗಳಿಗೆ ನಾವು ತೋರಿಸಿಕೊಡಬೇಕಾಗುತ್ತೆ ಅಂತ. ಇದು 6ನೇ ಕಲಿಕಾ ಫಲ ಇದೆ. 7ನೇ ಕಲಿಕಾ ಫಲ ಎಂದರೆ ವಯಮಾನಕ್ಕೆ ಸೂಕ್ತವಾದ 5-6 ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರ್ಗಳತೆಯೊಂದಿಗೆ ಓದುವರು ಅಂತಿದೆ. ಅಂದರೆ ಸ್ವರಭಾರ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ನಮಗೆ 7ನೇ ಕಲಿಕಾ ಫಲ ಓದೋದಕ್ಕೆ. ಅಂದರೆ ಸ್ವರಭಾರ ಏರಿಳಿತದೊಂದಿಗೆ ಓದುವ ಅಭ್ಯಾಸವನ್ನು ಮಾಡಿಸುವಂಥದ್ದು ಅಥವಾ ಭಾಷೆ ನಿಯಮಗಳನ್ನು ಅನುಸರಿಸಿ ಓದುವ ರೀತಿ ತಿಳಿಸಿಕೊಟ್ಟು ಅಭ್ಯಾಸ ಮಾಡಿಸುವಂಥದ್ದಾಗ್ಬೋದು. ನಾನು ಇಲ್ಲಿ ಬೆಡಗಿನ ತಾಣ ಜೈಪುರ ಅನ್ನುವಂಥ ಒಂದು ಪಠ್ಯ ಭಾಗದ ವಿಷಯವನ್ನು ತೆಗೆದುಕೊಂಡಿದ್ದೀನಿ. ಅದು 8ನೇ ತರಗತಿ ಇರ್ಬೋದು, 9ನೇ ತರಗತಿ ಇರ್ಬೋದು, 10ನೇ ತರಗತಿ ಇರ್ಬೋದು. ಯಾವ ವಿದ್ಯಾರ್ಥಿಗಳು ಈ ಒಂದು ಸಾಮರ್ಥ್ಯವನ್ನು ಗಳಿಸಿರುವುದಿಲ್ಲೋ ಆ ವಿದ್ಯಾರ್ಥಿಗಳಿಗೆ ನಾವು ಮತ್ತೆ ಓದುವಂಥ ರೂಢಿಗಾಗಿ ಈ ಒಂದು ಕಲಿಕಾ ಫಲ ನಮಗೆ ಅತ್ಯಂತ ಮಹತ್ವದಲ್ಲಿಸಿಕೊಳ್ಳುತ್ತದೆ ಅಂತ. ಈ 3 ಕಲಿಕಾ ಫಲಗಳು ಏನಪ್ಪ ಅಂದರೆ ಓದುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ನಾವು ಮುಂದೆ ಬಂದಾಗ ಕ್ಷೇತ್ರ ಬರೆಯೋದಿದೆ ಅಂದರೆ ಇಲ್ಲಿ W ಅಂತ ಗುರುತಿಸ್ಕೊಳ್ತಾ ಇದ್ದೀವಿ ಬರೆಯುವಂಥದ್ದು. ಬುನಾದಿ ಸಾಕ್ಷರತಾ ಕಲಿಕಾ ಫಲಗಳ ಸಂಖ್ಯೆ 8 ಮತ್ತು 9 ಇದಕ್ಕೆ ಸಂಬಂಧಪಟ್ಟಿರ್ತದೆ ಅಂತ. 8ನೇ ಕಲಿಕಾ ಫಲ ನಮಗೇನು ಹೇಳ್ತದೆ ಅಂತಂದರೆ ಅವರು ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಮತ್ತು ಸರಳ ವಾಕ್ಯಗಳನ್ನು ರಚಿಸುವರು ಅಂತಿದೆ. ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಸೂಕ್ತವಾಗಿರ್ತಕ್ಕಂಥ ಪ್ರಶ್ನೆ, ಇದು ಬರವಣಿಗೆ ಪ್ರಶ್ನೆಯಾಗಿರ್ತದೆ. ಆ ಬರವಣಿಗೆ ಮಾಡಿಸಬೇಕಾದಾಗ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರಶ್ನೆಯನ್ನು ನೀಡಿಬಿಟ್ಟು ಅಂದರೆ ನಿಮ್ಮ ಶಾಲೆಯಲ್ಲಿ ಆಚರಿಸುವ ಯಾವುದಾದ್ರೂ ಜಯಂತಿಯ ಬಗ್ಗೆ ಬರೆಯಿರಿ ಅಂತ. ಅಂದರೆ ಪ್ರತಿ ತಿಂಗಳಲ್ಲಿ 1-2 ಜಯಂತಿಗಳನ್ನು ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. ಆ ಜಯಂತಿಗಳ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಒಂದು
ಆಯೋಜನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ಆ ಜಯಂತಿಯ ಒಂದು ವಿಷಯ ವಸ್ತು ಇಟ್ಟುಕೊಂಡು ಭಾಷಣ ಮಾಡೋದಾಗಿರ್ಬೋದು. ಅದನ್ನು ಗಮನಿಸಿಕೊಂಡು ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಒಂದು 5-6 ವಾಕ್ಯಗಳಲ್ಲಿ ಸರಳವಾಗಿ ಬರೆಯುವಂತೆ ರೂಢಿ ಮಾಡೋದಕ್ಕೆ ಅವರಿಗೆ ಒಂದು ಈ ರೀತಿ ಪ್ರಶ್ನೆಗಳನ್ನು ಕೊಡಬಹುದು. ಇಲ್ಲ ಒಂದು ಆಟದ ಬಗ್ಗೆ ಬರೆಯಿರಿ, ಅಥವಾ ಒಂದು ಆಚರಣೆ ಬಗ್ಗೆ ಬರೆಯಿರಿ, ಇಲ್ಲ ಒಂದು ಕಾರ್ಯಕ್ರಮದ ಬಗ್ಗೆ ಬರೆಯಿರಿ. ಈ ರೀತಿ ಪ್ರಶ್ನೆಗಳನ್ನು ನಾವು ನೀಡಿಬಿಟ್ಟು ಆ ವಿದ್ಯಾರ್ಥಿಗಳಿಂದ ವ್ಯಕ್ತಪಡಿಸಲು ಸರಿಯಾಗಿರ್ತಕ್ಕಂಥ ಸರಳ ಮತ್ತು ಸಣ್ಣ ವಾಕ್ಯಗಳನ್ನು ರಚಿಸುವಂತೆ ಅವರಿಗೆ ಸೂಚಿಸುವುದಕ್ಕಾಗಿ ಬರವಣಿಗೆ ಕೌಶಲ್ಯವನ್ನು ಮಕ್ಕಳಲ್ಲಿ ವೃದ್ಧಿಸಬೇಕಾಗುತ್ತೆ ಅಂತ. 9ನೇ ಕಲಿಕಾ ಫಲ ಸ್ಪಷ್ಟ ಬರವಣಿಗೆಯೊಂದಿಗೆ 4ರಿಂದ 5 ಸಣ್ಣ ವಾಕ್ಯಗಳನ್ನು ಬರೆಯುವರು ಅಂತಿದೆ. ಬಟ್ ಇಲ್ಲಿ ಕೂಡ ನೀವು ಓದಿರುವಂಥ ಯಾವುದಾದರೂ ಒಂದು ಸಣ್ಣ ಕಥೆಯನ್ನು ಬರೆಯಿರಿ, ಇಲ್ಲ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯ ಒಂದು 4-5 ವಾಕ್ಯಗಳಲ್ಲಿ ಬರೆಯಿರಿ, ಅಥವಾ ಕವಿ ಪರಿಚಯಗಳನ್ನು ಬರೆಯಿರಿ. ಈ ರೀತಿಯ ಪ್ರಶ್ನೆಗಳನ್ನು ನೀಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಬರವಣಿಗೆ ಮಾಡುವುದಕ್ಕೆ ಹೇಳಬೇಕಾಗುತ್ತೆ. ಇವೆರಡೂ ಕಲಿಕಾ ಫಲಗಳು ಬರವಣಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದರೆ 9 ಕಲಿಕಾ ಫಲ ಆಧಾರವಾಗಿ ಇಟ್ಟುಕೊಂಡು ನಾವು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ರಚಿಸಿಕೊಂಡು, ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ತಾವುಗಳು ಕೂಡ ಇಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ತಾವು ಪ್ರಶ್ನೆ ಪತ್ರಿಕೆ ರಚಿಸಿ ಈ ಜುಲೈ ತಿಂಗಳಲ್ಲಿ ಏನಪ್ಪ ಅಂದರೆ ಹಮ್ಮಿಕೊಳ್ಳೋದಕ್ಕೆ ತಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಮತ್ತು ಈ ವಿದ್ಯಾರ್ಥಿಗಳು ಸಾಧಿಸಿಲ್ಲ ಅನ್ನೋದಕ್ಕಾಗಿ ಏನಪ್ಪ ಅಂದರೆ ನಾವು ಮತ್ತೆ ಆ ನಮೂನೆಯನ್ನು ಭರ್ತಿ ಮಾಡಿಬಿಟ್ಟು ಬಿ ಅನ್ನುವಂಥದ್ದಾಗಲಿ, ಬಿ ಅನ್ನುವಂಥದ್ದಾಗಲಿ, ಪಿ ಅನ್ನುವಂಥದ್ದಾಗಲಿ, ಎ ಅನ್ನುವಂಥ ಒಂದು ಮಾನಗಳನ್ನು ಏನಪ್ಪ ಅಂದರೆ ನಿರ್ದಿಷ್ಟವಾಗಿ ಕಾಲಮ್ಗಳಲ್ಲಿ ಭರ್ತಿ ಮಾಡಿ ಮತ್ತೆ ಪುನಃ ನಾವೇನಪ್ಪ ಅಂದರೆ ಮುಂದಿನ ತಿಂಗಳ ಆಗಸ್ಟ್ ತಿಂಗಳ ಮೊದಲ ದಿನದಿಂದ ಏನಪ್ಪ ಅಂದರೆ ನಾವು ಮುಖ್ಯಗಳಾದಿಯಾಗಿ ಏನಪ್ಪ CRP ಅವರಿಗೆ ಆ ನಮೂನೆಯನ್ನು ಸಲ್ಲಿಸಬೇಕಾಗುತ್ತೆ. ಬಟ್ ಯಾವ ವಿದ್ಯಾರ್ಥಿಗಳು ಪ್ರಾರಂಭ ತಿಂಗಳಲ್ಲಿ ಸಾಧಿಸಿಲ್ಲವೋ ಆ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ ಬಳಸಿಕೊಂಡು ಈ ತಿಂಗಳಲ್ಲಿ ಈ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಬಟ್ ಈ ಪರೀಕ್ಷೆಯಲ್ಲಿ ಎಷ್ಟು ಜನ ಸಾಧಿಸಿದರೂ ಹೊರತುಪಡಿಸಿ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಏನಪ್ಪ ಅಂದರೆ ಮತ್ತೊಂದು ಪ್ರಶ್ನೆ ಪತ್ರಿಕೆ ರಚಿಸಿಕೊಂಡು ಇದೇ ಕಲಿಕಾ ಫಲ ಆಧರಿಸಿಕೊಂಡು ಏನಪ್ಪ ಅಂದರೆ ಹೊಸ ಪ್ರಶ್ನೆ ಪತ್ರಿಕೆ ರಚಿಸಿ ಅಲ್ಲಿ ಯಾವ ವಿದ್ಯಾರ್ಥಿ ಸಾಧಿಸಿರುವುದಿಲ್ಲವೋ ಆ ವಿದ್ಯಾರ್ಥಿಗಳಿಗೆ ಮತ್ತೆ ಪರೀಕ್ಷೆಗಳನ್ನು ನಾವು ಮಾಡಬೇಕಾಗುತ್ತೆ ಅಂತ. ಹಾಗಾಗಿ ಇದು ಈ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನು ನಾವು ಮಾಡ್ಕೋಬೇಕಂತ ಹೇಳಿಕೊಳ್ಳುತ್ತಾ ಇದು ಜುಲೈ ತಿಂಗಳಲ್ಲಿರುವಂಥ ಪ್ರಶ್ನೆ ಪತ್ರಿಕೆ ವಿಷಯವನ್ನು ತಮ್ಮ ಜೊತೆಗೆ ಮತ್ತೆ ಪುನಃ ಹಂಚಿಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ ಈ ಒಂದು ಕ್ರಿಯಾ ಯೋಜನೆ ಆದಿಯಾಗಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗಿರ್ತಕ್ಕಂಥ ಚಟುವಟಿಕೆ ಬಗ್ಗೆ ತಮ್ಮ ಜೊತೆಗೆ ವಿಷಯ ಹಂಚಿಕೊಳ್ತೀನಿ. ತಮ್ಮೆಲ್ಲರಿಗೆ ನಮಸ್ಕಾರ, ಧನ್ಯವಾದಗಳು.